ಸರ್ ನಿಮ್ಮ ಮಧ್ಯೆ ಏನಾದರೂ ಗಲಾಟೆ ಆಗಿದೆಯಾ? ಜೊತೆಗೆ ಈಗ ಅವರು ಕ್ಯಾಂಡಿ ಕ್ರಶ್ ಒಂದು ಹಾಡು ರಿಲೀಸ್ ಆದಮೇಲೆ ಸೊ ಏನಾದರೂ ಬದಲಾದ್ರೆ ಹೇಗೆ ಏನು ಅಂತ? ಮೇಡಮ್, ಸಹಜವಾಗಿ ಒಂದು ನಿರ್ಮಾಣ ಸಂಸ್ಥೆ ಒಬ್ಬರನ್ನ ಕಾಸ್ಟ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಏನಿರುತ್ತೆ, ಅವ್ರ ಲೈಫ್ ತುಂಬ ಚೆನ್ನಾಗಾಗಲಿ ಅನ್ನೋ ಒಂದು ಮೂಲ ಉದ್ದೇಶ ನಮಗಿದ್ದೇ ಇರುತ್ತೆ. ಅವ್ರು ಏನೇ ದೊಡ್ಡ ಮಾಡಿದ್ರು ಅದರಿಂದ ನಮ್ಮ ಪ್ರತಿಕ್ರಿಯೆ, ಏನಂತಾರೆ ಅದಕ್ಕೆ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ನಾವು ನಮ್ಮ ಇನ್ಸ್ಟಾಗ್ರಾಮ್ ನಮ್ಮ ಪೇಜಲ್ಲಿ ಅವ್ರಿಗೆ ಥ್ಯಾಂಕ್ ಮಾಡಿದ್ದೀವಿ ಮತ್ತು ನಾವು ಆ ಸಾಂಗ್ನ ಶೇರ್ ಮಾಡಿದ್ದೀವಿ. ಸೊ ಅವ್ರು ಮುಂದೆ ಹೋಗಿರೋದು ನಮಗೆ ಬೇಕಾಗಿದ್ದಿದ್ದೆ. ಆ ಕಾಟನ್ ಕ್ಯಾಂಡಿ ಅಂತ ಏನು ಸಾಂಗ್ ಮಾಡಿದ್ರು ಅದಾದಮೇಲೆ ನಮಗೆ ಬದಲಾವಣೆ ಕಾಣ್ತಿರೋದು ಅದಾದಮೇಲೆ. ಅಲ್ಲಿ ತನಕ ನಮ್ಮ ಜೊತೆ ಸರಿಯಾದ ಕಮ್ಯುನಿಕೇಷನ್ಸ್ಗಳಲ್ಲಿದ್ದರು, ಅಥವಾ ಸರಿಯಾದ ಕಮ್ಯುನಿಕೇಷನ್ ಅಂದರೆ ನಾವೇನು ಆ ಥರ ರಿಪೀಟೆಡಾಗಿ ಮಾಡೋಂಥದ್ದು ಏನು ನೆಸೆಸಿಟಿ ಬರ್ತಿಲ್ಲ. ನಮ್ಗೆ ಯಾವ ಕೆಲಸ ಇತ್ತೋ ಟೈಮಲ್ಲಿ ನಾವು ಅವ್ರಿಗೆ ಫೋನ್ ಮಾಡ್ತಿದ್ವಿ, ಆ ಕಮ್ಯುನಿಕೇಷನ್ಸ್ಗಳು ಕರೆಕ್ಟ್ ಆಗೋದು. ಅದಾದಮೇಲೆ ಆ ಸಿನಿಮಾ ಅಥವಾ ಆ ಸಾಂಗಿನ ಒಂದು ಇಂಟರ್ವ್ಯೂ ನಡೆಯುತ್ತೆ. ಆ ಇಂಟರ್ವ್ಯೂನಲ್ಲೂ ನಮ್ಮ ಸಿನಿಮಾ ಹೆಸರನ್ನ ಪ್ರಸ್ತಾಪಿಸ್ತಾರೆ. ನಾನು ಈ ಥರ ಒಂದು ಸಿನಿಮಾ ಮಾಡಿದ್ದೀನಿ, ಲವ್ ಮ್ಯಾಟರ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತಾ ಇದೆ ಅನ್ನೋ ಪಾಯಿಂಟ್ ಆಫ್ ವ್ಯೂ ಹೇಳ್ತಾರೆ. ಈಗ ಅಲ್ಲಿ ಹೇಳಿದಾಗ ನಮ್ಗನ್ಸುತ್ತೆ ಏನನ್ಸುತ್ತೆ, ಓಕೆ ಎಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ, ನೆಕ್ಸ್ಟ್ ನಮ್ಮ ಸಿನಿಮಾ ರಿಲೀಸ್ ಆಗಿದ್ದ ಟೈಮಲ್ಲಿ ಬರ್ತಾರೆ ಅಂತ. ಬಟ್ ಅದು ಹಿಂಗೆ ರೂಪ ತಾಣ್ಕೋತಾ ಇದೆ ಇವಾಗ ಅಂತ ಹೇಳಿದ್ರೆ, ಆ ಸಾಂಗ್ ಮಾಡೋ ತನಕ ನಮ್ಮ ಸಿನಿಮಾ ಹೆಸರು ಬೇಕಾಯಿತು. ಆಮೇಲೆ ಆ ಸಾಂಗ್ ಮಾಡಿದ ಮೇಲೆ ಈ ಸಿನಿಮಾ ಹೆಸರು ಬೇಕಾಗಿಲ್ಲ ಅಥವಾ ನಮಗೆ ಪ್ರತಿಕ್ರಿಯಿಸ್ತಿಲ್ಲ, ನಮ್ಗೆ ಅದೇ ಅರ್ಥ ಆಗ್ತಿರೋದು. ಸೊ ನಾವು ಅದೇನಾರು ಇದೆಯಾ ಅಂತ ಕೇಳೋಕ್ಕೆ ಸಾಕಷ್ಟು ಸಲ ಫೋನ್ ಮಾಡಿದ್ವಿ. ನಮಗೆ ಒನ್ಸ್ ಅಗೇನ್ ಆಸ್ ಹೇಳ್ದಂಗೆ ನೋ ರೆಸ್ಪಾನ್ಸ್. ಮೇಡಮ್, ಅದು ಇವತ್ತಿನ ಬೆಳವಣಿಗೆ ನೋಡ್ತು ಅಂದರೆ ನಮ್ಗೆ ಸ್ವಲ್ಪ ಅದು ಆಗಬಾರ್ದಾಗಿತ್ತೇನೋ, ಅದು ಆಗ್ತಾ ಇದೆಯೇನೋ ಒಂದು ಯೋಚನೆ ನಮಗೂ ಇದೆ. ಅದು ಆಗ್ಕೂಡ್ದು ಯಾರಿಗೇ ಆಗಲಿ. ಯಾಕಂತೇಳಿದ್ರೆ ಇಲ್ಲಿ ಎಂಡ್ ಆಫ್ ದ ಡೇ ಡಿಸಿಷನ್ ಆಗೋದು ಆಡಿಯನ್ಸ್ಗಳದು. ನಾವು ಯಾರೂ ಏನೋ ಬಂದ್ಬಿಡ್ತು ಸಿಕ್ಬಿಡ್ತು ಸಡನ್ನಾಗಿ ಎದ್ದು ಬೇರೆ ಚೇಂಜ್ ಆಗಿಬಿಡ್ತೀವಿ ಅನ್ನೋದು, ಮತ್ತು ಹತ್ತಿ ದೇಣಿನ ಒದ್ದೋದು, ಅದು ಯಾರಿಗೂ ಮಾಡಬಾರ್ದು. ನನಗೆ ಗೊತ್ತಿಲ್ಲ, ಅದು ಆ ಪ್ರತಿಕ್ರಿಯೆಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಏನು ಅವ್ರ ದೃಷ್ಟಿಕೋನ ನಮ್ಗೆ ಗೊತ್ತಾಗ್ತಾ ಇಲ್ಲ. ವಿ ಆರ್ ವೆರಿ ಅನ್ಸರ್ಟೇನ್. ನಾವೇನು ಹೇಳೋಕ್ಕೂ ನಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಯಾಕಂದರೆ ಇನ್ಕ್ಲೂಡಿಂಗ್ ಫಿಲಮ್ ಚೇಂಬರ್ಗೆ ಬಂದಾಗ ಫಿಲಮ್ ಚೇಂಬರಲ್ಲೂ ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಅವ್ರ ಫೋನ್ ಕಾಲ್ಗಳನ್ನು ತೆಗಿತಾ ಇಲ್ಲ. ಅವ್ರಿಗೂ ಬರ್ತೀನಿ ಅಂತ ಹೇಳ್ತಾರೆ, ಕಾಯಿಸ್ತಾರೆ, ಬರ್ತಿಲ್ಲ, ಈ ಥರ ಆಗೋಗ್ತಾ ಇದೆ. ಸೊ ಇದೆಲ್ಲ ನಮಗೂ ಒಂದು ಬೇರೆ ಥರನೇ, ಇದು ಬೇಡದಿರೋ ವಿಚಾರನೇ. ಆ್ಯಕ್ಚುಲಾಗಿ ಅವ್ರು ಇದನ್ನು ನೀಟಾಗಿ ರೆಸಿಪ್ರೊಕೇಟ್ ಮಾಡಿದರೆ ಸಿನಿಮಾ ತುಂಬ ಚೆನ್ನಾಗಿರೋ ಸಿನಿಮಾ ಚೆನ್ನಾಗಿ ಹೋಗ್ಬೋದಾಗಿತ್ತು, ಇನ್ನೂ ಚೆನ್ನಾಗಿ ಹೋಗ್ಬೋದಾಗಿತ್ತು. ಫಿಲ್ಮ್ ಚೇಂಬರ್ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಹೇಳಿರುವಂಥದ್ದು ಸಿನಿಮಾ ಟೀಮಲ್ಲಿ ಅಂದರೆ ಬಿಹೇವಿಯರ್ ಸರಿ ಇರಲಿಲ್ಲ ಅನ್ನೋ ಒಂದು ಮಾತನ್ನು ಅವ್ರು ಹೇಳಿರುವಂಥದ್ದು. ಯಾಕೆ ನಿಮ್ಮ ಮಧ್ಯೆ ಏನಾದರೂ ಆ ಥರದ ಮನಸ್ತಾಪ, ಆ ಥರದ್ದು ಏನಾದರೂ ಆಗಿದೆಯಾ ಘಟನೆಗಳು ಅಂತ? ಆ ಥರದ್ದೇನು ಸುಮ್ಮನೆ ಅಂದರೆ ನಾರ್ಮಲಾಗಿ ಆಗಿರ್ಬೋದೇನೋ, ಊಟ ತಿಂಡಿ ಅರ್ಧ ಗಂಟೆ ಲೇಟು ಅದು ಹೆಚ್ಚೆ ಆಗಿರ್ಬೋದೇನೋ ಮ್ಯಾಕ್ಸಿಮಮ್ಮು. ಅದು ಬಿಟ್ಟರೆ ಇನ್ನೇನು ಮನಸ್ತಾಪಗಳಾಗಿಲ್ಲ. ಯಾವಾಗ ನಮಗೆ ಚೇಂಬರ್ ಕಡೆಯಿಂದನೂ ಆ ಥರ ಪಾಯಿಂಟ್ ಬಂದಾಗ ಅವ್ರು ಹೇಳಿದ್ದು ಒಂದೇ, ನಾವು ಹೇಳಿದ್ದು ಒಂದೇ. ಆ ಥರ ಇದ್ದರೆ ನೇರ ಕೂತ್ಕೊಂಡು ಮಾತಾಡಬೇಕಲ್ವ, ಅದು ಫಸ್ಟ್ ಪಾಯಿಂಟ್. ನಮ್ಮ ಮೇಲೆ ನಾವು ಆರೋಪ ಆಗ್ತಾ ಇದ್ದಾರೆ ಅಂದರೆ ಅದು ನಾವು ಹಿಂದೆ ಇದ್ಬಿಟ್ಟು ಆರೋಪ ಆಗೋದಲ್ಲ. ಸರಿ, ನೀವು ಆರೋಪಿ, ನಾನು ಇಲ್ಲೇ ಇರ್ತೀನಿ, ಏನಿದೆ ಹೇಳಿ ಅಂತ ಕೇಳೋಕ್ಕೆ ನಾನು ಹೇಳಿದೆ. ಅವ್ರು ಇವತ್ತು ಬರ್ತೀನಿ, ಇವತ್ತಿನ ದಿವಸನೂ ಬರ್ತೀನಿ ಅಂದರು. ನಮ್ಮನ್ನು ಚೇಂಬರ್ ಅವ್ರು ಕರೆದಿದ್ರು ಅದಕ್ಕೋಸ್ಕರನೇ, ಬನ್ನಿ ನಿಮ್ಮ ಬಗ್ಗೆ ಏನೋ ಇದೆ ಅಂತಂದ್ಬಿಟ್ಟು. ಸರಿ ಆಯಿತು ಸರ್ ಬರ್ತೀವಿ, ನಮ್ದೇನಿದೆ ಹೇಳ್ತೀವಿ ಅಂತಲೇ ಬಂದಿದ್ವಿ. ಅವರೇ ಬಂದಿಲ್ಲ. ನಾವು ಬಂದರೆ ಅವ್ರು ಬರಲ್ಲ ಅನ್ನೋ ಥರ ಏನೋ ಒಂದಷ್ಟು ಆಯಾಮಗಳು ಅವ್ರ ಹತ್ರ ಮಾತಾಡಿದ್ದಾರೆ. ವಿಚ್ ಅಗೇನ್ ಫಿಲಮ್ ಚೇಂಬರ್ ಅವ್ರಿಗೂ ಅದು ಇಟ್ ಇಸ್ ನಾಟ್ ಸಮಥಿಂಗ್ ಅವ್ರು ಅಕ್ಸೆಪ್ಟ್ ಮಾಡೋ ಅಂಥ ವಿಚಾರ ಅಲ್ಲ. ಖಂಡಿತವಾಗ್ಲೂ ಇರುತ್ತೆ ಮೇಡಮ್. ಒಂದು ಸಿನಿಮಾ ಇವತ್ತು ನಿಂತಿರೋದೇ, ಇವತ್ತೆಲ್ಲರೂ ಏನು ಹೇಳ್ತೀವಿ ಗೊತ್ತಾ ಮೇಡಮ್, ₹1 ಬಜೆಟ್ ಆದರೆ ₹1.5 ಮಾರ್ಕೆಟಿಂಗ್ ಇಡಬೇಕು ಅಂತ ಹೇಳ್ತೀವಿ. ಸೊ ನಾವು ₹1.5 ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಒಂದು ಇಡೀ ಟೀಮ್ ಇನ್ವಾಲ್ವ್ ಆಗಬೇಕು. ಇವಾಗ ನಾವು ಯಾವುದೇ ಸಿನಿಮಾ ತೊಗೊಳ್ಳಿ, ವೆರಿ ಶಾರ್ಟೆಸ್ಟ್ ಎಕ್ಸಾಂಪಲ್, ಇವತ್ತು ಗೆದ್ದಿರೋ ಸಿನಿಮಾ ನಮಗೆ ಸೂಫ್ರಮ್ಸೋ, ಆ ಇಡೀ ಸಿನಿಮಾ ತಂಡ ನಿಮ್ಮ ಸ್ಕ್ರೀನಿಗೆ ತುಂಬಿದಾಗ ಇಲ್ಲಿ ಯಾವ್ಯಾವ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲದಿದ್ರು ಅವ್ರು ಅಷ್ಟು ಜನ ಅಲ್ಲಿ ಬಂದು ನಿಂತ್ಕೊಳ್ಳೋದು ಹೇಳಿ, ಒಂದು ಟೀಮ್ ಅದು ರೆಪ್ರೆಸೆಂಟ್ ಮಾಡುತ್ತೆ ಸಿನಿಮಾ ಹೆಂಗಿದೆ ಹೆಂಗಾಗಿದೆ ಅನ್ನೋದಕ್ಕೆ. ಸೊ ಆ ಥರ ಒಂದು ರೆಪ್ರೆಸೆಂಟೇಷನ್ ಸಿನಿಮಾ ನಮಗೆ ಜನಗಳಿಗೆ ಕೊಡೋದಕ್ಕೆ ಬೇಕಾಗುತ್ತೆ. ಇಡೀ ತಂಡ ನಿಂತ್ಕೋಬೇಕಾಗತ್ತೆ. ಕೆಲವುದು ಎಕ್ಸೆಪ್ಷನ್ಸ್ ಇರುತ್ತೆ, ಅಚ್ಯುತ್ ಕುಮಾರ್ ಆಗಲಿ, ದೊಡ್ಡ ಸೀನಿಯರ್ ಆರ್ಟಿಸ್ಟ್ಗಳದ್ದು ಅವ್ರದ್ದೇ ಆದ ಎಕ್ಸೆಪ್ಷನ್ಸ್ ಇರುತ್ತೆ. ಬಟ್ ನಾವು ಒಬ್ಬರು ಹೊಸಬರಾಗಿ ನಮಗೆ ಇದೇ ಮೊದಲನೇದು ಅಂತ ಆದಾಗ ನಾವು ತುಂಬ ಚೆನ್ನಾಗಿ ಪಬ್ಲಿಕ್ಕಲ್ಲಿ ಅಪಿಯರೆನ್ಸ್ಗಳು ಕೊಡ್ಕೊಂಡು ಅದ್ರ ಬಗ್ಗೆ ಒಳ್ಳೆ ಮಾತಾಡಿಕೊಂಡು ಜನಕ್ಕೆ ರೀಚ್ ಆಗೋ ಪ್ರಯತ್ನ ಮಾಡಲೇಬೇಕು. ಸೊ ಮಾರ್ಕೆಟಿಂಗ್ ಇಸ್ ಎವ್ರಿಥಿಂಗ್ ಅಂದಾಗ ಇವತ್ತು ಒಂದು ಸಿನಿಮಾ 1 ಕೋಟಿಲಿ ಮಾಡಿರೋ ಸಿನಿಮಾ 100 ಕೋಟಿ ಮಾಡ್ತಾ ಇದೆ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ಮಾರ್ಕೆಟಿಂಗ್. ಒಂದು ಸಿನಿಮಾ 1 ಕೋಟಿಲಿ ಮಾಡಿರೋ ಸಿನಿಮಾ ₹1 ಮಾಡ್ತಿಲ್ಲ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ಮಾರ್ಕೆಟಿಂಗ್ ಅಷ್ಟೇ. ನನ್ನ ಹೆಸರು ವಿರಾಟ ಬಿಲ್ವಾ ಅಂತ.